ಇದಕ್ಕೆಲ್ಲ ನೀವು ಓಕೆ ಅಂದರೆ ನಾನು ಟ್ರೀಟ್ಮೆಂಟ್ನ ಶುರು ಮಾಡ್ತೀನಿ. ಡಾಕ್ಟರ್, ನಮ್ಮ ತಾಯಿ ಆತ್ಮ ನಮ್ಮ ಜೊತೆ ಇದೆ. ಆ ಸಾಯಿನಾಥನ ದಯೆ ಪಪ್ಪನ ಮೇಲಿದೆ. ಪಪ್ಪಂಗೇನೂ ಆಗಲ್ಲ. ನೀವು ಟ್ರೀಟ್ಮೆಂಟ್ ಶುರು ಮಾಡಿ. ಹೌದು ಡಾಕ್ಟರ್, ನನ್ನ ಮಗನಿಗೆ ಏನೂ ಆಗೋಲ್ಲ. ನೀವು ಟ್ರೀಟ್ಮೆಂಟ್ ಶುರು ಮಾಡಿ. ಡೋಂಟ್ ವರಿ, ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ನೀವು ಇಮಿಡಿಯೇಟಾಗಿ ದುಡ್ಡು ಕಟ್ಬಿಡಿ. ಡಾಕ್ಟರ್, ಎಷ್ಟು ಅಮೌಂಟ್ ಕಟ್ಟಬೇಕಾಗುತ್ತೆ? ಅಡ್ವಾನ್ಸ್ ಅಂತ ಒಂದು 3 lakhs ಪೇ ಮಾಡಿಬಿಡಿ. ಡಾಕ್ಟ್ರೇ, ನಾವಿರೋ ಪರಿಸ್ಥಿತಿಲಿ ಈಗ ಅಷ್ಟೊಂದು ಹಣ ಕಟ್ಟಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಮ್ಮ, ನೀವು ಅಡ್ವಾನ್ಸ್ ಅಂತ ಪೇ ಮಾಡದೆ ಹೋದರೆ ನಮಗೆ ಟ್ರೀಟ್ಮೆಂಟ್ ಶುರು ಮಾಡೋದಕ್ಕಾಗೋದಿಲ್ಲ. ನೀವು ಹೇಳಿದ ಅಮೌಂಟ್ ಕಟ್ಟೋದು ನಮಗೇನು ದೊಡ್ಡದಲ್ಲ. ಆದರೆ ಪಪ್ಪನ ಕಾಪಾಡೋದಕ್ಕೋಸ್ಕರ ನಾವೆಲ್ಲ ಬಿಟ್ಟು ಬಂದಿದ್ದೀವಿ. ನೀವು ಪಪ್ಪನಿಗೆ ಟ್ರೀಟ್ಮೆಂಟ್ ಶುರು ಮಾಡಿ. ಪಪ್ಪ ಹುಷಾರಾದ್ಮೇಲೆ ನಾವು ಖಂಡಿತ ಅಮೌಂಟ್ ಕಟ್ತೀವಿ. ಡಾಕ್ಟ್ರೇ, ಮಗಳಿಗಿಂತ ಹೆಚ್ಚಾಗಿದ್ದ ಸೊಸೆನ ಕಳ್ಕೊಂಡಿದ್ದೀನಿ. ಈಗ ನಮಗೆ ಉಳಿದಿರೋ ದಿಕ್ಕು ಅಂದ್ರೆ ಇವನೊಬ್ಬನೇ. ಇವನಿಗೋಸ್ಕರ ಎಲ್ಲನೂ ಬಿಟ್ಟು ಬಂದಿದ್ದೇನೆ. ದಯವಿಟ್ಟು ನೀವೇ ಇವನ್ನ ಕಾಪಾಡಬೇಕು. ಅಮ್ಮ, ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತೆ, ನಮ್ಮ ಹಾಸ್ಪಿಟ್ಲ್ ಮ್ಯಾನೇಜ್ಮೆಂಟಿಗೆ ಅರ್ಥ ಆಗತ್ತೆ ಹೇಳಿ. ಸರಿ ಅಮ್ಮ, ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನನ ನಾನು ಮಾಡ್ತೀನಿ. ಬಾಬನ್ ಟ್ರಸ್ಟಿಂದ ಓವರ್ ಆಲ್ ಇವು ಟ್ರೀಟ್ಮೆಂಟಿಗೆ ಆಗೋ ಖರ್ಚಲ್ಲಿ ಎಷ್ಟು ಕಡಿಮೆ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಕಡಿಮೆನ ನಾನು ಮಾಡ್ಕೊಡ್ತೀನಿ. ನನ್ನ ಫೀಸ್ ಅಂತ ಏನು ಕೊಡಬೇಡಿ, ಅಟ್ಲೀಸ್ಟ್ 2 ಲಕ್ಷನಾದರೂ ಪೇ ಮಾಡಿ. ಮಿಕ್ಕಿದನ್ನ ನಾನು ನೋಡ್ಕೋತೀನಿ. ಇವಾಗೇನು ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದ್ನೋ ಆ ಇಂಜೆಕ್ಷನ್ನ ನೀವೇ ತಂದು ಕೊಟ್ಬಿಡಿ. ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ನನ್ನ ಜೀವನ ಪೂರ್ತಿ ನಿಮ್ಮ ಉಪಕಾರನ ಮರೆಯೋಲ್ಲ ಡಾಕ್ಟ್ರೇ. ಡಾಕ್ಟರ್, ಒಂದು ಇಂಜೆಕ್ಷನ್ಗೆ ಎಷ್ಟಾಗುತ್ತೆ? ಒಂದು ಇಂಜೆಕ್ಷನ್ಗೆ 5,000 ಆಗುತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?